ನಮಸ್ಕಾರ ಎಲ್ಲರಿಗೂ. ಪ್ರಸ್ತುತ ವಿಷಯ ಜೂನ್ 28ರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳು. ಫಸ್ಟ್ ಕ್ವಶನ, ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ 2025ರಲ್ಲಿ ಮಹಿಳಾ ಫೈನಲ್ ಗೆದ್ದವರು ಯಾರು ಅಥವಾ ಮಹಿಳಾ ಫೈನಲ್ ಗೆದ್ದ ತಂಡ ಯಾವುದು? ಒಡಿಶಾ ರಾಜ್ಯ. ಸೆಕೆಂಡ್ ಕ್ವಶನ, 2025ರ ಉಜ್ಬೇಕಿಸ್ತಾನ್ ಮಾಸ್ಟರ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಆರ್ ಪ್ರಜ್ಞಾನಂದ್ ಅವರು 2025ರ ಉಜ್ಬೇಕಿಸ್ತಾನ್ ಮಾಸ್ಟರ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ, ಜಗನ್ನಾಥ ದೇವರ 148ನೇ ವಾರ್ಷಿಕ ರಥಯಾತ್ರೆ ಯಾವ ನಗರದಲ್ಲಿ ಪ್ರಾರಂಭವಾಯಿತು? ಪುರಿ. ಒಡಿಶಾದ ಪುರಿ ನಗರದಲ್ಲಿ ಪ್ರತಿ ವರ್ಷ ಜಗನ್ನಾಥ ದೇವರ ರಥಯಾತ್ರೆಯನ್ನು ಆಚರಿಸಲಾಗುತ್ತದೆ. ಜಗನ್ನಾಥ ದೇವಾಲಯ ಎಲ್ಲಿದೆ ಅಂತ ಕ್ವಶನ್ ಆಗ್ಬೋದು. ಅದಕ್ಕೆ ಉತ್ತರ ಒಡಿಶಾ ರಾಜ್ಯದ ಪುರಿಯಲ್ಲಿದೆ. ನೆಕ್ಸ್ಟ್ ಕ್ವಶನ, ಯುನಸ್ ನೇತೃತ್ವದ ಮಧ್ಯಂತರ ಸರ್ಕಾರವನ್ನು ಗುರುತಿಸಲು ಬಾಂಗ್ಲಾದೇಶ ಯಾವ ದಿನವನ್ನು ಹೊಸ ಬಾಂಗ್ಲಾದೇಶ ದಿನ ಎಂದು ಘೋಷಿಸಿತು? ಆಗಸ್ಟ್ 8ನ್ನು ಬಾಂಗ್ಲಾದೇಶವು ಹೊಸ ಬಾಂಗ್ಲಾದೇಶ ದಿನವನ್ನಾಗಿ ಘೋಷಣೆ ಮಾಡಲಾಗಿದೆ. ನೆಕ್ಸ್ಟ್ ಕ್ವಶನ, ಏಷ್ಯಾದಲ್ಲಿ ಹವಾಮಾನದ ಸ್ಥಿತಿ 2024 ವರದಿಯನ್ನು ಯಾರು ಬಿಡುಗಡೆ ಮಾಡಿದರು? WMO ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್ ಅವರು ಏಷ್ಯಾದಲ್ಲಿ ಹವಾಮಾನ ಸ್ಥಿತಿ 2024ರ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ, 2029ರ 23ನೇ ವಿಶ್ವ ಪೊಲೀಸ್ ಮತ್ತು ಅಗ್ನಿಶಾಮಕ ಕ್ರೀಡಾಕೂಟವನ್ನು ಯಾವ ರಾಜ್ಯ ಆಯೋಜಿಸುತ್ತದೆ? ಇದಕ್ಕೆ ಉತ್ತರ ಗುಜರಾತ್ ರಾಜ್ಯ 2029ರ ಪೊಲೀಸ್ ಮತ್ತು ಅಗ್ನಿಶಾಮಕ ಕ್ರೀಡಾಕೂಟವನ್ನು ಆಯೋಜಿಸಲಿದೆ. ನೆಕ್ಸ್ಟ್ ಕ್ವಶನ, ಜೂನ್ 26, 2025ರಂದು ಪ್ರಾಜೆಕ್ಟ್ ಎಲಿಫೆಂಟಾನ 21ನೇ ಸ್ಟೇರಿಂಗ್ ಕಮಿಟಿ ಸಭೆ ಎಲ್ಲಿ ನಡೆಯಿತು? ಉತ್ತರಾಖಂಡದ ಡೆಹ್ರಾಡೂನ್ದಲ್ಲಿ. ನೆಕ್ಸ್ಟ್ ಕ್ವಶನ, ಕತರಗಮ ಎಸಳ ಉತ್ಸವವನ್ನು ಯಾವ ದೇಶದಲ್ಲಿ ಆಚರಿಸಲಾಗುತ್ತದೆ? ಶ್ರೀಲಂಕಾ ದೇಶದಲ್ಲಿ ಕತರಗಮ ಎಸಳ ಉತ್ಸವವನ್ನು ಆಚರಣೆ ಮಾಡಲಾಗುತ್ತದೆ. ನೆಕ್ಸ್ಟ್ ಕ್ವಶನ, ಚೀನಾದ ಕ್ವಿಂಗ್ಡಾವುದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಯಾವ ಪ್ರಮುಖ ಭದ್ರತಾ ಸಭೆಯಲ್ಲಿ ಭಾಗವಹಿಸಿದ್ದರು? SCO ರಕ್ಷಣಾ ಮಂತ್ರಿಗಳ ಸಭೆಯಲ್ಲಿ ಚೀನಾದ ಕ್ವಿಂಗ್ಡಾವುದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾಗವಹಿಸಿದ್ದರು. ಬೋನಾಲು ಜಾನಪದ ಉತ್ಸವವನ್ನು ಯಾವ ಭಾರತೀಯ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರವನ್ನು ಕಮೆಂಟ್ ಮಾಡಿರಿ.